ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಒಂದು ಒಳ್ಳೆ ಅದ್ಭುತವಾದಂಥ ಅವರೇ ಬೇಳೆ ಒಬ್ಬಟ್ಟನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಸಂಕ್ರಾಂತಿ ಹಬ್ಬಕ್ಕಾಗಿ ವಿಶೇಷವಾಗಿ ಸ್ವೀಟ್ನ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋಣ ಅಂತ ನೋಡೋಣ. ಇವಾಗ ಅವರೆಕಾಳನ್ನ ಹಿಚ್ಕಿದ ಅವರೇ ಬೇಳೆನ ತೊಗೊಂಡಿದ್ದೀನಿ. ಇವಾಗ ನೀರನ್ನ ಕುದಿಯೋಕ್ಕಿಟ್ಟು ಕುದಿಯೋ ನೀರಿಗೆ ಅವರೇ ಬೇಳೆನ ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಜಾಸ್ತಿ ತುಂಬ ಸಾಫ್ಟಾಗಿ ಬೇಯಿಸೋಕೆ ಹೋಗಬೇಡಿ. ಬೇಳೆ ಮುಟ್ಟಿದ್ರೆ ಸಾಕು, ಬೆಂದಿರುತ್ತೆ, ಆ ಥರ ಬೇಯಿಸಬೇಕು. ಇವಾಗ 1 ಕಪ್ಪು ಮೈದಾ ಹಿಟ್ಟು, ಅರ್ಧ ಕಪ್ಪು ಚಿರೋಟಿ ರವೆ. ನಾನಲ್ಲಿ 1 ಕಪ್ಪು ದೊಡ್ಡ ಕಪ್ಪಲ್ಲಿ ತೊಗೊಂಡಿದ್ದೀನಿ. ಅರ್ಧ ಕಪ್ಪು ಅಷ್ಟು ಚಿರೋಟಿ ರವೆ, ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಚಿರೋಟಿ ರವೆ ಮತ್ತು ಮೈದಾ ಹಿಟ್ಟು ಎರಡು ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ನೀರನ್ನ ಹಾಕಿ ಎಷ್ಟು ನಮ್ಗೆ ಹದ ಬೇಕು ಅಷ್ಟು ನಾವು ಕಲಸಿಟ್ಕೊಳ್ಳೋಣ. ನೋಡಿ, ನಾನು ಈ ಹದಕ್ಕೆ ಕಲಸಿದ್ದೀನಿ. ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡು ಇಟ್ಕೊಳ್ಳಿ. ಹಿಟ್ಟು ಚೆನ್ನಾಗಿ ತಟ್ಟಕ್ಕೂ ನೀಟಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಅವರೇ ಬೇಳೆ ಬೆಂದಿರೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಬೆಂದರೆ ಸಾಕು, ರುಬ್ಬೋದಕ್ಕೆ ಚೆನ್ನಾಗಿ ಪೇಸ್ಟ್ಗೆ ಬರುತ್ತೆ. ಇವಾಗ ಸ್ವಲ್ಪ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ, ಸ್ವಲ್ಪ ಶುಂಠಿ, ಏಲಕ್ಕಿ ಪುಡಿನ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅವರೇ ಬೇಳೆ ಕೂಡ ಪೇಸ್ಟ್ ಮಾಡಿ ಆ ದೊಡ್ಡ ಕಪ್ಪಲ್ಲಿ 1 ಕಪ್ ಅಷ್ಟಾಗೋಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಕರೆಕ್ಟ್ ಕ್ವಾಂಟಿಟಿ ಕರೆಕ್ಟಾಗಿ ಆಗುತ್ತೆ. ಸ್ವೀಟು ಕೂಡ ಕರೆಕ್ಟಾಗಿ ಬರುತ್ತೆ. 1 ಕಪ್ ತೊಗೊಳ್ಳಿ. ನಾನು 1 ಕಪ್ ಅಷ್ಟು ತುರಿದಿಟ್ಕೊಂಡಿದ್ದೆ, ಅದನ್ನು ತೊಗೊಂಡಿದ್ದೀನಿ ಬೆಲ್ಲನ. ಇವಾಗ ಒಂದು ಪ್ಯಾನ್ನ ಇಟ್ಟು ಪ್ಯಾನ್ಗೆ ಪೇಸ್ಟ್ನ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ತಾ ಹೋಗೋಣ. ತೆಂಗಿನಕಾಯಿ ತುರಿನೂ ಕೂಡ ಅದರೊಳಗನೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗೋಣ. ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಉರಿನ ಕಮ್ಮಿ ಮಾಡಿ ತಿರುಗಿಸ್ತಾ ಬನ್ನಿ. ಬೇಗನೆ 5 ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ. ನಿಮ್ಗೆ ತಿರುಗಿಸ್ತಾ ಬರ್ತಾ ಚೆನ್ನಾಗಿ ಗಟ್ಟಿ ಆಗ್ತಾ ಬರುತ್ತೆ. ನೋಡಿ, ಕಾಣಿಸ್ತಾ ಇರ್ಬೋದು. ನಿಮ್ಗೆ ತೊಟ್ಟಕ್ಕೆ ಎಷ್ಟು ಈಸಿಯಾಗಿ ಬರುತ್ತೆ ಅಂತ ನೀವು ಅಂದ್ಕೊಳ್ಳೋಕ್ಕೆ ಆಗಲ್ಲ. ಇದು ಅವರೇ ಬೇಳೆ ಒಬ್ಬಟ್ಟ ಅಂತ ಹೇಳ್ಬಿಟ್ಟು ಅಷ್ಟು ಚೆನ್ನಾಗಿ, ಅಷ್ಟು ಸೂಪರಾಗಿ ಬರುತ್ತೆ, ಸಖತ್ತಾಗಿ ಬರುತ್ತೆ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಥರ ರೆಸಿಪಿಗಳನ್ನ ಮಾಡಿಕೊಂಡು ತಿನ್ಕೊಳ್ಳಿ. ಸಖತ್ತಾಗಿರುತ್ತೆ. ಯಾವತ್ತೂ ತಿಂದಿರ್ಲಿಕ್ಕಿಲ್ಲ, ಮಾಡಿರ್ಲಿಕ್ಕಿಲ್ಲ. ಇದು ಅವರೇ ಬೇಳೆ ಒಬ್ಬಟ್ಟ ಅಂತಲೇ ನಿಮಗೇ ಕನ್ಫ್ಯೂಸ್ ಆಗಿಬಿಡುತ್ತೆ. ಆ ಥರ ಇರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ, ಗೊತ್ತೇ ಆಗಲ್ಲ ನಿಮಗೆ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಉಂಡೆಗಳ ಬಂದಿದೆ ಅಂತ ಕಾಣಿಸ್ಬೋದು ನಿಮಗೆ. ನೋಡಿ, 5 ಉಂಡೆ ಮಾಡಿ ತೊಗೊಂಡಿದ್ದೀನಿ. ಈ ಕಡೆ ಮೈದಾ ಹಿಟ್ಟು ಕೂಡ ನಾನು ಚೆನ್ನಾಗಿ ಸಾಫ್ಟಾಗಿ ನಾದ್ಕೊಂಡು ಮೈದಾ ಹಿಟ್ಟು ಕೂಡ ತೊಗೊಂಡಿದ್ದೀನಿ. ನೋಡಿ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಉಂಡೆಗಳು. ಅವರೆಕಾಳು ಮೇಳಕ್ಕೆ ಹೋಗಿ ತಿನ್ನೋದಕ್ಕಿಂತ ಅದಕ್ಕಿಂತ ಮನೇಲಿ ಎಷ್ಟು ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ಬೋದು. ನಾನೊಂದ್ಸರಿ ಹೋಗಿ ಟೇಸ್ಟ್ ಮಾಡಿದೆ ಅವರೆಕಾಳು ಮೇಳದಲ್ಲಿ. ಇಷ್ಟು ಚೆನ್ನಾಗಿರಲ್ಲ. ನಾನು ಒಂದ್ಸರಿ ಮನೇಲಿ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸಂಕ್ರಾಂತಿ ಹಬ್ಬಕ್ಕಾಗಿ ಹೊಸ ಸ್ವೀಟ್ನ ನಿಮ್ಮೊಂದಿಗೆ ತರ್ತಾ ಇದ್ದೀನಿ. ದಯವಿಟ್ಟು ಮನೇಲಿ ಒಂದು ಸತಿ ಟ್ರೈ ಮಾಡಲೇಬೇಕು ನೀವು ಈ ಥರ ರೆಸಿಪಿನ. ತುಂಬ ಚೆನ್ನಾಗಿ ಬರುತ್ತೆ. ನಾನು ಸ್ಟಫಿಂಗ್ ಮಾಡಿ ನೋಡಿ, ಈ ಥರ ಎಷ್ಟು ತೆಳುವಾಗಿ ನಿಮಗೆ ಲಟ್ಸಿ ತೋರಿಸ್ತಾ ಇದ್ದೀನಿ ಅಂದರೆ ಇಷ್ಟು ನೀಟಾಗಿ ಬರುತ್ತೆ. ಮೈದಾ ಹಿಟ್ಟು ಮಾತ್ರ ಚೆನ್ನಾಗಿ ನಾದ್ಕೋಬೇಕು. ನೀವು ತುಂಬ ಚೆನ್ನಾಗಿ ನಾದ್ಕೋಬೇಕು. ನೀವು ಹೊರಗಡೆ ಹೋಳಿಗೆಗಳನ್ನ ಯಾವ ಥರ ಹೋಟೆಲಲ್ಲಿ ಇದರಲ್ಲೆಲ್ಲ ಬುಕ್ ಮಾಡ್ತೀರಾ ಅದೇ ಥರ ಇರುತ್ತೆ, ಅದೇ ಥರ ಬರುತ್ತೆ. ನೋಡಿ, ಎಷ್ಟು ನೀಟಾಗಿ ಎಷ್ಟು ತೆಳುವಾಗಿ ಬರುತ್ತೆ ಅಂತೇಳ್ಬಿಟ್ಟು. ಎಲ್ಲೂ ಕೂಡ ದಪ್ಪ ಆಗಿಲ್ಲ. ಚಪಾತಿ ಹಿಟ್ಟು ಯಾವ ಥರ ನಾವು ಲಟ್ಟಿಸ್ತೀವಿ ಅದೇ ರೀತಿ ಬಂದಿದೆ ಹೋಳಿಗೆ. ಕಾಣಿಸ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿ, ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂತ. ನಿಜವಾಗ್ಲೂ ನೀವು ಈ ರೀತಿ ಟ್ರೈ ಮಾಡಲೇಬೇಕು. ಅಷ್ಟು ಚೆನ್ನಾಗಿ, ಅಷ್ಟು ಸಕ್ಕತ್ತಾಗಿ ಬರುತ್ತೆ ಹೋಳಿಗೆ. ತಿನ್ನೋದು ಕುಣ್ಕೊಂಡು ತುಂಬಾ ಸಾಫ್ಟಾಗಿ, ಸ್ಮೂತಾಗಿ ಎಷ್ಟು ಸಕ್ಕತ್ತಾಗಿರುತ್ತೆ ಅಂತ. ನೋಡಿ, ಟ್ರೈ ಮಾಡಿ ಖಂಡಿತವಾಗ್ಲೂ. ಈಗ 2 ಕಡೆ ಈ ರೀತಿ ಬೇಯಿಸ್ಕೊಳ್ಳೋಣ. ನೋಡಿ, ಒಬ್ಬಟ್ಟು ರೆಡಿಯಾಗಿದೆ. ಇಲ್ಲಿ 5 ಒಬ್ಬಟ್ಟು ಅಷ್ಟೇ ಮಾಡಿರೋದು ನಾನು, ಸಿಂಪಲ್ಲಾಗಿ ತೋರಿಸೋಣ ಅಂತ ಹೇಳ್ಬಿಟ್ಟು. ಹಬ್ಬಕ್ಕಾಗಿ ಒಬ್ಬಟ್ಟನ್ನ ರೆಡಿ ಮಾಡಿದ್ದೀನಿ. ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ.